ओके 1 2 3 बोलो भारत माता की राष्ट्रगान शुरू। ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ನಾನು ಮತ್ತು ನಮ್ಮ ಸಂತು ಇಬ್ಬರು ಇವತ್ತು ಕಬ್ಬಾಳ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಬೆಳಗ್ಗೆ ನಾವು ದಿನ ಜಾಗಿಂಗ್ ಹೋಗ್ತಾಯಿದ್ದೀವಿ ಒಂದು ವಾರ 10 ದಿವಸದಿಂದ. ಸೊ ಇವತ್ತು ಶನಿವಾರ, ಆಮೇಲೆ ಎಲ್ರಿಗೂ ಸ್ವಾತಂತ್ರ್ಯ ದಿನ ಶುಭಾಶಯಗಳು. ಹಾಗಾಗಿ ಯಾಕೆ ಕಬ್ಬಾಳಮ್ಮ ಕಬ್ಬಾಳ ಮತ್ತು ರೇವಣಸಿದ್ದೇಶ್ವರ ಬೆಟ್ಟ ಎರಡೂ ಅಂದ್ಕೊಂಡಿದ್ದೀವಿ ಟೈಮ್ ಇದ್ದರೆ. ಇಲ್ಲಾಂದರೆ ಇದನ್ನು ನೋಡಿಕೊಂಡು ಮತ್ತೆ ವಾಪಸ್ ಹೋಗ್ತೀವಿ. ಸೊ ಇದು ನಾನು ಬರ್ತಾ ಇರೋದು 3ನೇ ಸಾರಿ ಇಲ್ಲಿಗೆ. 2 ವರ್ಷದ ಹಿಂದೆ ಲಾಸ್ಟ್ ಟೈಮ್ ಬಂದಿದ್ದೆ, ಆವಾಗ ಸೋಲ ಬಂದಿದ್ದೆ. ಸ್ವಲ್ಪ ಕಷ್ಟ ಇದೆ, ಮಧ್ಯ ಒಂದು ಸ್ವಲ್ಪ ಬಿಟ್ಟರೆ ಇನ್ನೆಲ್ಲ ಓಕೆ. ಸೂರ್ಯೋದಯ ಆಗಿದೆ, ಮೋಡ. ಇಲ್ಲೊಂದು ಅಪರೂಪ ಬೋರ್ಡ್ ಹಾಕಿದ್ದಾರೆ, ಏನಂದರೆ ಕಬ್ಬಾಳ ಮೇಲೆ ಪ್ರಮಾಣ ಹೇಳ್ತೀನಿ, ನಾನು ಈ ಜಾಗನ ಗಲೀಜು ಮಾಡಲ್ಲ ಅಂತ. ನೋಡೋಣ ಜನ ಹೆಂಗೆ ಗಲೀಜು ಮಾಡಿದಾರ ಮಾಡಿಲ್ವಾ. ಪ್ರಮಾಣ ಇಲ್ಲಿಂದ ಶುರು. ಒಂದೆರಡು ಬ್ಯಾಚ್, ದೊಡ್ಡ ಬ್ಯಾಚ್ ಸಿಕ್ತು. ನಾವು ಮನೆ ಒಂದು 5:20 ಕೊಟ್ವಾ ಸಂತ? 5:20 ಕೊಟ್ವಿ. ಮನೆಯಿಂದ ಎಕ್ಸಾಕ್ಟ್ಲಿ ನಮಗಿದು 61.1 ಕಿಲೋಮೀಟ್ರ್ ಆಗಿದೆ. 60 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನಾ? ಹಾಂ. ಹಳ್ಳಿ ದಾರಿಯಲ್ಲಿ ನಾವು ಬರ್ತಾ ತುಂಬ ಚೆನ್ನಾಗಿತ್ತಲ್ಲ ಸೀನ್ಗಳು. ರೇಲ್ ಆಗಿಬಿಟ್ಟಿದೆ ಇವಾಗ. ನಾನು 2 ವರ್ಷದ ಹಿಂದೆ ಬಂದಾಗ ಎಲ್ಲ ಮೆಟ್ಲು ಅಷ್ಟಕ್ಕಷ್ಟೇ ಇತ್ತು, ರೇಲ್ ಇರಲಿಲ್ಲ. ಭಯ ಆಗ್ತಿತ್ತು ಕೆಲವೊಂದು ಮಧ್ಯ, ಯಾಕಂದರೆ ಆಲ್ಮೋಸ್ಟ್ 70 ಡಿಗ್ರಿ ಇತ್ತು. ಈಗೇನೆಂದರೆ ಮೊದಲಿನ ಥರ ಎಕ್ಸೈಟ್ಮೆಂಟ್ ಉಳಿಲಿಲ್ಲ. ನಾನು 2 ವರ್ಷದ ಹಿಂದೆ ಬಂದಾಗ ಈ ಮೆಟ್ಲುಗಳೆಲ್ಲ ಹತ್ಬೇಕಾದ್ರೆ ಎಲ್ಲಿ ಕಾಲು ಜಾರುತ್ತೋ, ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಭಯ ಆಗ್ತಾಯಿತ್ತು. ಆದರೆ ಇವಾಗ 2 ಕಡೆ ರೇಲ್ ಹಾಕಿದ್ದಾರೆ, ಏನೂ ತೊಂದರೆ ಇಲ್ಲ. ಆಮೇಲೆ ಚೆನ್ನಾಗಿ ಮೆಟ್ಲೆಲ್ಲ ಕಡ್ದಿದ್ದಾರೆ ನೋಡಿ, ನೀಟಾಗಿ. ಹಾಗಾದರೆ ಏನೋ ಅರ್ಧ ಗಂಟೆಯಲ್ಲಿ ಮುಗಿಸ್ಬಿಡ್ತೀವಿ ಅನಿಸ್ತದೆ. ಹಾಗೆ ರೇವಣಸಿದ್ದೇಶ್ವರ ಮಾಡ್ಬೋದು ಇವತ್ತೇ. ಪ್ರತಿಯೊಂದು ಏನಂದರೆ ಮೊದಲನೇ ಸಲ ಇರೋ ಒಂದು ಕಾತರತೆ, ಆ ಒಂದು ಥ್ರಿಲ್ಲು ಸೆಕೆಂಡ್ ಟೈಮಲ್ಲಿ ಬರೋಲ್ಲ. ನಾನೇ ಒಂದು ರಿಕಾಲ್ ಮಾಡ್ಕೊಳ್ತಾ ಇದ್ದರೆ 2 ವರ್ಷದಿದ್ದೆ ಹೆಂಗಿತ್ತು, ಯೋಜನೆ ಹಿಂಗಾಗ್ಬಿಡ್ತಲ್ಲಪ್ಪ ಅಂತ ಒಂಥರ ಬೇಸರ ಆಗ್ತಾಯಿದೆ. ಬಟ್ ಇದು ಮಾಡಿದ್ದು ಒಳ್ಳೆಯದೇ, ಎಲ್ರಿಗೂ ಅನುಕೂಲ ಆಗಲಿ ಬರಲಿ ಅಂತ. ಬಟ್ ಏನಂದರೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಜನ ಏನು ಮಾಡಿಬಿಡ್ತಾರೆ, ಜಾಗನ ಗಲೀಜು ಮಾಡಿಬಿಡ್ತಾರೆ. ಸ್ವಲ್ಪ ರಿಸ್ಕ್ ಇದ್ದರೆ ಅಟ್ಲೀಸ್ಟ್ ಜನ ಬರೋದು ಕಡಿಮೆ ಆಗಿ ಗಲೀಜು ಮಾಡೋದು ಕಡಿಮೆ ಆಗುತ್ತೆ ಅಂತ ಒಂದು ಆಶಯ. ಅಲ್ಲಿ ಇಟ್ಟಿದ್ದೀವಿ ನಮ್ಮ ಗಾಡಿ ದೂರದಲ್ಲಿ. ಸೊ ಕ್ಲೌಡಿ ಇದೆ, ಬಟ್ ವೆದರ್ ಚೆನ್ನಾಗಿದೆ. ನಾವೀಗ ಫಸ್ಟ್ ಸ್ಟಾಪ್ ಕೊಟ್ವಿ. ಇದೊಂಚೂರು ಮೆಟ್ಲೆಲ್ಲ ಮುಗಿದ ಮೇಲೆ ಒಂದು ಪಿಟ್ ಸ್ಟಾಪ್ ಇದ್ದಂಗಿದೆ. ನಾವು ಇವತ್ತು ಮೇಲೆ ಹಾಡ್ಬೋದಾಗಿತ್ತು, ಬಾವುಟ ತಂದು ಹಾಡೋಣ, ದೇಶಭಕ್ತಿ ಹಾಡೋಣ. ಇದು ಮೊದಲಿನ ಮೆಟ್ಲುಗಳು.
ಕಾಣಿಸ್ತಿದೆ ನೋಡಿ, ಇಷ್ಟೇ ಇಷ್ಟು ಹಿಂಗಿತ್ತು ಅವಾಗ ಆ ಕಾಲದಲ್ಲಿ. ಇವಾಗೆಲ್ಲ ಅದನ್ನು ಬಂಡೆನ ಕೊರೆದ್ಬಿಟ್ಟು ನೀಟಾಗಿ ಮೆಟ್ಲು ಮಾಡಿದ್ದಾರೆ. ವ್ಯೂ ಮಾತ್ರ ಸೂಪರಾಗಿ ಕಾಣಿಸುತ್ತೆ 360 ಡಿಗ್ರಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ರಾಮನಗರ ಕನಕಪುರ ಸುತ್ತಮುತ್ತಲು ಹಸಿರು ಗದ್ದೆಗಳು, ತೋಟಗಳು ತುಂಬ ಚೆನ್ನಾಗಿರ್ತವೆ. ಸೂರ್ಯ ಏನೋ ಒದಾಡ್ತಾ ಇದ್ದಾರೆ ಮೇಲೆ ಬರೋಕ್ಕೆ. ಇನ್ನು ನಾವು ಅಲ್ಲಿಗೆ ಹೋಗ್ಬೇಕು. ಇದುವರೆಗೂ ಬರೀ 700 ಮೀಟ್ರ್ ಬಂದಿದೆ. ಹಬ್ಬ ಅಂದರೆ ಒಂದು ಕಿಲೋಮೀಟ್ರ್ ಅಷ್ಟೇ. ಸೊ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಏನಂದರೆ ಬಂಡೆ ಇಲ್ಲಿಗೆ ಮುಗ್ದೋಗುತ್ತೆ. ಸೊ ಇಲ್ಲಿಂದ ಮತ್ತು ಕುರ್ಚಲ್ ಕಾಡು ಶುರು ಆಗುತ್ತೆ. ಸೊ ಅಲ್ಲಿವರೆಗೂ ಭಯ ಇತ್ತು ಆವಾಗ. ಇಲ್ಲಿಂದ ಏನು ಮತ್ತು ನಾರ್ಮಲ್ ಇದು ಟ್ರೆಕ್ಕಿಂಗ್ ಟ್ರೈಲ್. ಮಳೆ ಬಿದ್ದರೆ ಬಂಡೆ ಜಾರುತ್ತೆ ಜಾಸ್ತಿ, ಅದನ್ನು ಸ್ವಲ್ಪ ಹುಷಾರಾಗಿರ್ಬೇಕು. ಅದು ಬಿಟ್ಟರೆ ಓಕೆ. ರೇಲ್ ಹಾಕಿರೋದ್ರಿಂದ ಇವಾಗ ಯಾರು ಬೇಕಾದ್ರೂ ಬರ್ಬೋದು. ಮೊದಲಾದರೆ ಕಷ್ಟ ಇತ್ತು, ಕೆಲವ್ರು ಭಯ ಆಗೋದು, ಫೋಬಿಯಾ. ಹಾಗಾಗಿ ಸುಮಾರು ಜನ ಅರ್ಧ ದಿನ ವಾಪಸ್ ಹೋಗ್ಬಿಡ್ತಿದ್ರು. ಬಟ್ ಇವಾಗ ಚೆನ್ನಾಗಿ ಮಾಡಿದ್ದಾರೆ. ಆದರೆ ದಯವಿಟ್ಟು ಜನ ಬನ್ನಿ, ಆದರೆ ಕಸ ಕಡ್ಡಿ ಪ್ಲಾಸ್ಟಿಕ್ ಗಲೀಜು ಹಾಕ್ಬೇಡಿ ಪ್ಲೀಸ್. ಸಿನ್ಸಿಯರ್ ರಿಕ್ವೆಸ್ಟ್. ಸಂತು ಎಲ್ಲಿ? ಕಮಾನ್. ಸೊ ಇಲ್ಲಿ ಇವಾಗ ಒಂದು ಸಣ್ಣ ಬ್ರೇಕ್ ಕೊಟ್ವಿ ನೀರಿನ ಸಲುವಾಗಿ. ಆಮೇಲೆ ಏನಂತ ಜಾಸ್ತಿ ಇಲ್ಲ ಇದು. ಹಂಗೆ ಕಂಟಿನ್ಯೂ ನಡ್ಕೊಂಬಂದರೆ 15 ನಿಮಿಷಕ್ಕೆ ಹತ್ತು ಬಿಡ್ಬೋದು, ಅಷ್ಟತ್ರ ಇದೆ. ನೀರು ಕುಡಿ. ಸುಮಾರು ಒಂದು 15-20 ನಿಮಿಷ ಬ್ರೇಕ್ ತಗೊಂಡ್ವಿ. ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಇವಾಗ ಮತ್ತೆ ಪ್ರಯಾಣ ಮುಂದೆ ಬರ್ಸಿದ್ವಿ. ಮುಗಿತೀನೇನು ಅಲ್ಲಿ ಬಂತು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಮತ್ತೆ ಇಳಿದು ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ. ಆಮೇಲೆ ದಾರಿಯಲ್ಲಿ ಇನ್ನೊಂದು ಗಂಗಾಧರೇಶ್ವರನ ಯಾವುದೋ ಹೆಸರು ಮರೆತುಬಿಟ್ಟಿನಲ್ಲ, ಅಲ್ಲೊಂದು ದೇವಸ್ಥಾನ ಇದೆ ಬೆಟ್ಟದ ಮೇಲೆ, ತುಂಬ ಚೆನ್ನಾಗಿದೆ. ಅದನ್ನು ನೋಡಿಕೊಂಡು ಮತ್ತೆ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತೀವಿ. ಇಲ್ಲಿ ಮತ್ತೆ ರೇಲ್ ಬಂತು. ಈ ಫೈನಲ್ ಇನ್ನು ಇದಾದಮೇಲೆ ಇನ್ನು ಇಲ್ಲ ಅಂದ್ಕೊಳ್ತೀನಿ. ಕಮಾನ್. ಇಲ್ಲಿಂದ ಇದು ಕಂಬಿ ಹಿಡ್ಕೊಂಡು ಗ್ಯಾಂಗ್ ಚೆನ್ನಾಗಿದೆ ಅಂತಾರೆ ಎಲ್ಲ. ಒಂದೇ ಊರು ಹುಡುಗರಂತೆ. ಕೆಲವರು ಇಂಜಿನಿಯರಿಂಗು, ಕೆಲವರು BA, ಕೆಲವರು ಲಾಯರ್, ಕೆಲವರು ಬಿಸ್ನೆಸ್ಸು, ಎಲ್ಲ ಮಿಕ್ಸ್ ಇದೆ ಅವ್ರದ್ದು. ಚೆನ್ನಾಗಿದೆ. ಇಲ್ಲೇ ಯಾವುದೋ ಹತ್ತಿರನೇ ಹಳ್ಳಿ ಅಂತೆ. ಒಳ್ಳೆ ಮಜಾ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ರೇಲ್ ಬಂತು. ಮಳೆ ಬಂದರೆ ಕಷ್ಟ, ಜಾರುತ್ತೆ. ನೋಡಿ ಹಿಂಗೆ ಮೇಲೆ ಹೋಗೋದು. ಯಾವುದೋ ಸ್ವಲ್ಪ ಇಲ್ಲಿ ಸ್ವಲ್ಪ ಹಿಡ್ಕೊಳ್ಳೋದು ಕಷ್ಟ. ಅಲ್ಲಿದೆಯಾ? ಅಲ್ಲಿಲ್ಲ, ಇಲ್ಲೇ ಹಿಂಗೆ ಇದೆ. ಸ್ವಲ್ಪ ಇಲ್ಲಿ ಹತ್ತಬೇಕಷ್ಟೆ. ನೋಡಿ ಹೆಂಗಿತ್ತಿದೆ ಆ ಕಾಲದಲ್ಲಿ. ಅಪ್ಪ ಹಿಂಗಿದೆ. ನನ್ನ ಶೂ ಬೇರೆ ಸ್ವಲ್ಪ ಹಳೇದು ಹಾಕೊಂಬಂದಿದ್ದೀನಿ, ಜಾರ್ತಾ ಇದೆ. ಓಕೆ, ಆಯಿತು. ಅದಿಷ್ಟೇ, ಸ್ವಲ್ಪ ಟಿಪಿಕಲ್ ಇತ್ತು.
ಇನ್ಮೇಲೆ ಜನ ಬರ್ಬೋದು, ಜನ ಬರ್ತಾರೆ. ರಶ್ 360 ಡಿಗ್ರಿನೂ ಎಲ್ಲ ಗಾಡಿಗಳು ಬರ್ತಾ ಇದೆ. ಮೋಡ ನೋಡಿ ಎಷ್ಟು ಚೆನ್ನಾಗಿ ಓಡ್ತಾ ಇದೆ. ಎಲ್ಲ ಬೆಟಾಲಿಯನ್ ಬರ್ತಾ ಇದೆ. ಇದೇನು ಹರಕೆ ಹೊತ್ತಿದ್ರಾ? ಶರ್ಟ್ ಇಲ್ಲದೆ ಹರಕೆ ಇದೆಯಾ ಮರಿ? ಹರಕೆ ಇದೆಯಾ ಅಂದೆ. ಈ ಥರ ಬಂಡೆ ನೋಡಿ, ಚಿಪ್ಸ್ ಎಷ್ಟೇ ಪ್ರಮಾಣ ಮಾಡಿದ್ರು ಜನ ಬಿಡಲ್ಲ, ಅದು ಗಲೀಜು ಮಾಡೋದು. ಫೈನಲಿ ನಾವು ಕಬ್ಬಾಳಮ್ಮ ದೇವಿಯ ಒಂದು ಬೆಟ್ಟದ ತುದಿಗೆ ಬಂದ್ವಿ. ಇಲ್ಲಿ ಮೇಲೆ ಕೆಲವೊಂದು ದೇವಸ್ಥಾನಗಳು, ಹಳೆ ಕೋಟೆ, ಬಹುಶಃ ನಮ್ಮ ಕೆಂಪೇಗೌಡರ ಕಾಲದ್ದು ಇರಬೇಕು. ಸೊ ಎಲ್ಲ ಕೋಟೆದ ಅವಶೇಷಗಳು ಇದ್ದಾವೆ. ಆಮೇಲೆ 360 ಡಿಗ್ರಿ ವ್ಯೂ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ನವಂಬರ್ ಡಿಸೆಂಬರಲ್ಲಿ ಬಂದರೆ ಒಳ್ಳೆ ಮೋಡದ್ದು ಹೀಗೆ ಹಾಲು ಚೆಲ್ದಂಗೆ ತುಂಬ ಚೆನ್ನಾಗಿರ್ತೇವೆ. ಜೈ ಕಬ್ಬಾಳಮ್ಮ, ಕಾಪಾಡ್ತಾಯಿ, ಹಿಂಗೆ ಶಕ್ತಿ ಕೊಡು, ವಾರ ವಾರ ಬೆಟ್ಟ ಹತ್ತ ಶಕ್ತಿ ಕೊಡು. ಇದು ಮೇನ್ ಅಂದರೆ ಆದಿಮೂಲ ದೇವಸ್ಥಾನ ಇದು. ಪೂಜಾರಿ ಸಂಪರ್ಕಿಸಿ. ಫುಲ್ 360 ಡಿಗ್ರಿ ವ್ಯೂ ಕಾಣಿಸ್ತೇವೆ ನೋಡಿ. ಅಲ್ಲಿಂದ ದೇವ್ರು ಮುಚ್ಚಿಬಿಟ್ಟಿದ್ದಾರೆ, ನೋಡೋಣ ಕಾಣಿಸುತ್ತಾ ಅಂತ. ಇಲ್ಲ, ಹಾಂ ಗಾಳಿ ತಣ್ಣಗೆ ಬೀಸ್ತಾ ಇದೆ. ಭಯಂಕರ ಗಾಳಿ ಬೀಸ್ತಾ ಇದೆ, ಮೋಡ ತಣ್ಣಗಿದೆ ಗಾಳಿ. ಇಲ್ಲಿ ನಮ್ಮ ಒಂದು ತಂಡದ ಜೊತೆಗೆ ಇವತ್ತು ಸ್ವಾತಂತ್ರ್ಯ ದಿನೋತ್ಸವ ಇಲ್ಲಿ ಕಬ್ಬಾಳಮ್ಮನ ಬೆಟ್ಟದ ಮೇಲೆ ಮಾಡುವಂಥ ಒಂದು ಅವಕಾಶ ಸಿಗ್ತಾ ಇದೆ. ಹಾಗಾಗಿ ಅಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ओके 1 2 3 बोलो भारत माता की राष्ट्रगान शुरू. जय भारत भाग्य विधाता, पंजाब सिंध गुजरात मराठा द्राविड उत्कल बंगा, विंध्य हिमाचल यमुना गंगा, उच्चल तरंगा, तव शुभ नामे जागे, तव शुभाशिष समाये, गाहे तव जय गाथा, जनगण मंगलदायक जय हे भारत भाग्य विधाता. जय हे जय हे जय हे जय 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 हे. बोलो भारत माता की जय, कन्नड़ माता की जय, वंदे वंदे. ಥ್ಯಾಂಕ್ ಯು ಕನ್ನಡ ಮಾತೆಗೆ. ಥ್ಯಾಂಕ್ ಯು ಎವ್ರಿವನ್. ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಎಲ್ಲ ನಾವು. ಇಲ್ಲಿ ಜೈಲ್ ಇದ್ದಾವೆ, ಜೈಲ್ ಆ ಕಾಲದ ಜೈಲ್ಗಳು ಎಲ್ಲ ಇನ್ನು ಈ ಗೋಡೆಗಳೆಲ್ಲ, ಈ ಕಲ್ಲುಗಳೆಲ್ಲ ಇನ್ನೂ ಎಷ್ಟು 600-700 ವರ್ಷದ ಹಿಂದೆದು ಇನ್ನೂ ಅಷ್ಟೇ ಹಿಂಗೆ ಚೆನ್ನಾಗಿ ಉಳ್ಕೊಂಡಿದೆ. ಜನ ಇಲ್ಲೂ ಬಿಟ್ಟಿಲ್ವಲ್ಲಪ್ಪ ಎಲ್ಲ.
ಮಾಡ್ತಿದ್ರು ಇಲ್ಲಿ ಟ್ರೆಕ್ಕಿಂಗ್, ನೈಟ್ ಟ್ರೆಕ್ ಮಾಡಿ ಕ್ಯಾಂಪಿಂಗ್ ಮಾಡ್ತಿದ್ರು ಒಂದಾನೊಂದು ಕಾಲದಲ್ಲಿ, ಸುಮಾರು 10 ವರ್ಷದ ಹಿಂದೆ. ಇವಾಗೆಲ್ಲ ಯಾವುದಕ್ಕೂ ಅವಕಾಶ ಇಲ್ಲ. ಆಮೇಲೆ ಆ ಕಾಲದಲ್ಲಿ ಅಂಥ ಬರೋದು ಎಷ್ಟು ಸಾಹಸ ಇತ್ತು. ಈಗಾದರೆ ಎಲ್ಲ ರೈಲಿಂಗ್ ಇದೆ, ಅವಾಗ ಏನಿಲ್ಲ. ಒಳ್ಳೆ ಫೋಟೋಗ್ರಫಿ ಮತ್ತು ಸುಮಾರು ರಿಲ್ಯಾಕ್ಸ್ ಮಾಡಿದ್ವಿ ಮೇಲೆ. ಸೊ ನಾವು ಇಟ್ಸ್ ಟೈಮ್ ಟು ಮೂವ್ ಬ್ಯಾಕ್. ಬರೋಕ್ಕೆ ನಾವು 1 ಅವರ್ ಟೈಮ್ ತಗೊಂಡಿದ್ದೀವಿ. ಅದು ಸುಮಾರು ಕಡೆ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ತುಂಬ ಏನೂ ಅನಿಸಿಲ್ಲ, ಆರಾಮಾಗಿ ಬಂದೀವಿ. ಹಾಂ, ತುಂಬ ವರ್ತ್ ಇದೆ ಇಲ್ಲಿ ಬರೋಕ್ಕೆ. ತುಂಬ ಖುಷಿ ಆಗ್ತದೆ ನನಗೆ ಇವತ್ತು. ತುಂಬ ಚೆನ್ನಾಗಿದೆ. ಬನ್ನಿ, ಬೆಂಗಳೂರು ಸುತ್ತಮುತ್ತಲು ಇರೋರಿಗೆ ಇದೊಂದು ಒಳ್ಳೆ ಜಾಗ ಇದೆ ಟ್ರೆಕ್ಕಿಂಗ್ಗೆ. ಸೊ ಇಳಿಯೋಕ್ಕೆ ನಮಗೆ ಒಂದು ಮುಕ್ಕಾಲು ಗಂಟೆ ಆಗ್ಬೋದು ಹಬ್ಬ ಅಂದರೆ. ಆರಾಮಾಗಿ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ದಾರಿಯಲ್ಲಿ ಇನ್ನೊಂದು ಗವಿ ಗಂಗಾಧರೇಶ್ವರ ಯಾವುದೋ ಒಂದು ದೇವಸ್ಥಾನ ಇದೆ, ಮರ್ತೋಗ್ಬಿಟ್ಟಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಎಲ್ಲ ಋಷಿ ಮುನಿಗಳು ತಪಸ್ಸು ಮಾಡಿರೋದು. ನನ್ನ ಚಾನಲಲ್ಲಿ ಅದು ಆಲ್ರೆಡಿ ಹಾಕಿದ್ದೀನಿ, ಅಲ್ಲಿ ವಿಸಿಟ್ ಮಾಡಿದ್ದೆ. ಸೊ ಅದು ನೋಡ್ಕೊಂಡು ಆಮೇಲೆ ನಾವು ಮತ್ತೆ ಮನೆಗೆ ಹೊರಡ್ತೀವಿ. ಎಲ್ಲ ಹರಕೆಗಳೇನು, ಬಳೆ ಎಲ್ಲ ಕಟ್ಟಿದ್ದು. ಜನ ನಮ್ಮವರು ಒಂದೇನಂದರೆ ಪ್ರಕೃತಿಗೆಲ್ಲ ಆರಾಧಿಸ್ತಾರೆ, ಆದರೆ ಗಲೀಜು ಹಂಗೆ ಮಾಡಿಬಿಡ್ತಾರೆ, ಅದೇ ಬೇಜಾರು. ಮಾಡಬಾರ್ದು. ಕೆಳಗಡೆ ಇಳಿತಾ ಇದೀವಿ, ತುಂಬ ಟಫ್ ಇದೆ. ಇದು ಭಾರಿ ಕಷ್ಟ ಇದೆ ನೋಡಿ ಇಲ್ಲಿ. ಕಷ್ಟ ಇಲ್ಲ, ಈ ಬಿದ್ದರೆ ಕೆಳಗಡೆ ಹುಡಿಕೊಂಡು ಎಲ್ಲ ಬಂಡೆಗಳ ಕಾಲೆಲ್ಲ ಹೆಜ್ಜೆ ಇಟ್ಟು ಎಲ್ಲ ಇಳಿಜಾರಾಗ್ಬಿಟ್ಟಿದೆ. ಸೊ ಇದು ನೋಡಿ ಈ ಥರ ಇದೆ, ಕಷ್ಟ ಇದೆ. ಸ್ವಲ್ಪ ಹುಷಾರಾಗಿ, ಕಂಬಿ ಇದೆ ಹಂಗೂ ಹಿಡ್ಕೊಳಕ್ಕೆ, ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸ್ವಲ್ಪನೇ ಏನಾದರೂ ಕಾನ್ಸಂಟ್ರೇಷನ್ಸ್ ಇದಾದರೆ ಅಷ್ಟೇ. ಕಾಲು ಜಾರ್ತದೆ ಅಷ್ಟೇ, ಸಾಯಲ್ಲ, ಕೈಕಾಲು ಮುರಿತವೆ ಗ್ಯಾರಂಟಿ. ಸ್ವಲ್ಪ ಜಾಗ ಕೊಡಿ. ಬ್ಲಾಗ್ ಮಾಡ್ತಾ ಇದ್ದೀರಾ? ಹಂಗೆ ಸುಮ್ಮನೆ. ಹಾಯ್ ಗಾಯ್ಸ್. ಮತ್ತೆ ಏನು ಆರಾಮಾಗಿ ಎಲ್ರಿಗೂ ಒಳ್ಳೇದಾಗಲಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬ್ರೋ. ಹಾಂ, ಥ್ಯಾಂಕ್ ಯು, ಸೇಮ್ ಟು ಯು. ಇಂಡಿಪೆಂಡೆನ್ಸ್ ಡೇ ನಿಮಗೆಲ್ಲ. ಚಾನಲ್ ನೇಮ್ ಏನು? VS World. VS World. VS World. ಹಾಂ, ಇದೇ ಮೋಸ್ಟ್ ಡಿಫಿಕಲ್ಟ್ ಪಾಯಿಂಟ್ ಇತ್ತು ಒಂದು ಸಪಾನ ಟೈಮ್. ಇವಾಗ ಈಸಿಯೆಸ್ಟ್ ಅಂದರೆ ಇದೇ ಆಗಿಬಿಟ್ಟಿದ್ದೇವೆ. ನೋಡಿ, ಕೋತಿ ಅವ್ರ ಕೈಯಲ್ಲಿ ಏನೋ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದೆ. ಹೋದ ವಾರ ನಾವು ಶಿವಗಂಗೆಗೆ ಹೋಗಿದ್ವಿ. ಅಪ್ಪ, ಕೋತಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದೊಂದು ಬಾಕಿ ಇತ್ತಷ್ಟೇ. ಎಷ್ಟೇ ನಾವು ಬ್ಯಾಗನ್ನು ಕಾಪಾಡ್ಕೊಳಕ್ಕೆ ಹೋದ್ರೂ ಬಂದು ಜಿಪ್ ತೆಗಿತಾ ಇದ್ದೆ. ಅಷ್ಟೊಂದು ಬಳಕೆ ಆಗ್ಬಿಟ್ಟಿದೆ ಮನುಷ್ಯರದು. ಆಮೇಲೆ ಎಷ್ಟೇ ಓಡಿಸಿದ್ರು ಓಡ್ತಾ ಇಲ್ಲ, ಅಷ್ಟು ಡೇರಿಂಗ್ ಬಂದ್ಬಿಟ್ಟಿದೆ ಅವಕ್ಕೆ. ಭಾರಿ ಕಷ್ಟ ನೋಡಿ. ಎಲ್ಲ ಮಂಗಗಳು, ಈ ಕೋತಿಗಳು ಸ್ವಲ್ಪ ಜಾಣ ಇದ್ದಾವೆ. ಕೈಯಲ್ಲಿ ಗೋಪುರ Insta 360 ಕೋಲಿರೋದ್ರಿಂದ ಸುಮ್ಮನೆ ದೂರ ನಿಂತ್ಕೊಂಡಿದೆ. ಇಲ್ಲಾಂದರೆ ಇಷ್ಟೊತ್ತಿ ರೇಲ್ ಹತ್ರ ಬಂದ್ಬಿಟ್ಟಿದ್ರು. ಇನ್ನೇನು ಮುಗಿತಾ ಬಂತು. ಒಂಥರ ಚೆನ್ನಾಗಿತ್ತಲ್ಲ ಸಂತು? ಸೂಪರ್ ಆಗಿತ್ತು. ತುಂಬ ಇವತ್ತು ಬಂದಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ನಾವೇನು ಮಾಡೋಣ ಗೊತ್ತಾ, ಇನ್ ಕೇಸ್ ನಮ್ಗೆ ಎಲ್ಲೂ ಹೋಗೋಕ್ಕೆ ಜಾಗ ಸಿಕ್ಕಿಲ್ಲ ಅಂದರೆ ಇಲ್ಲಿಗೆ ಬಂದ್ಬಿಡೋಣ. ಹಂಗೆ ಬಿಡೋಣ. ಸೊ ಇನ್ನು ನಮ್ಮ ಗಾಡಿ ನಿಲ್ಸಿದ್ದು ಕೆಳಗಿದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ರೈಟ್ 10 ನಿಮಿಷ. ಹಾಂ, ಮತ್ತೆ ಇನ್ನೊಂದು ಇದ್ರಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು, ಬಾಯ್. ಟೇಕ್ ಕೇರ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.